ದಾವಣಗೆರೆಯಲ್ಲಿ ಈಗ ಸಾಟರ್ಡೆ ಓಪನ್ ಮಾಡ್ತಿದ್ದೀರಿ ಅಂದ್ರೆ ಕರೆಕ್ಟ್. ಹುಡುಗರು ಎಲ್ಲಿ ಬಂದು ತಮ್ಮನ್ನ ರೀಚ್ ಆಗಬೇಕು ಅಂದ್ರೆ ಅವತ್ತಿನ ದಿವಸ ವಿದ್ಯಾರ್ಥಿಗಳು ಬಂದು ತಮ್ಮನ್ನ ಮೀಟ್ ಆದ್ರೆ ಅವತ್ತು ಅಪ್ಲಿಕೇಶನ್ ಹಾಕೋದಾಗಲಿ ಅಥವಾ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂಥದ್ದು ಎಲ್ಲಿ ಬರಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಸರ್ ನಾಳೆ 9 ಗಂಟೆಗೆ ನಮ್ಮದು ಆಫೀಸ್ ಇನಾಗ್ರೇಷನ್ ಇದೆ. ಇನ್ನು ಆಫೀಸ್ ಇನಾಗ್ರೇಷನ್ ಆದ ನಂತರ 10 ಗಂಟೆಗೆ GM ಯೂನಿವರ್ಸಿಟಿದ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಈ ಹೈಯರ್ ಎಜುಕೇಷನ್ ಫೇರ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಇನ್ನು ಯಾರೇ ಸೆಕೆಂಡ್ PUC ಮುಗ್ದಿರೋ ಸ್ಟೂಡೆಂಟ್ಸು, ಫೈನಲ್ ಇಯರಲ್ಲಿ ಡಿಗ್ರಿಲಿ ಇರೋ ಸ್ಟೂಡೆಂಟ್ಸ್ ಅಥವಾ ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿರೋ ಸ್ಟೂಡೆಂಟ್ಸು ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಇಟ್ ಈಸ್ ನಾಟ್ ನೆಸೆಸರಿ ದಟ್ ನೀವು ನಮ್ಮನ್ನು ಬಂದು ಮಾತಾಡಿದ ತಕ್ಷಣ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಅಂಥದ್ದೇನೂ ಇಲ್ಲ. ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅಂತಲೇ ಸ್ಕಾಲರ್ಶಿಪ್ಸ್ ಯಾವ ಥರ ಇದೆ, ಯಾವ್ಯಾವ ಪ್ರೋಗ್ರಾಮ್ಸಿಗೆ ಹೋಗ್ಬೋದು, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಇದ್ದರೆ ನಾಳೆ ದಯವಿಟ್ಟು ಬನ್ನಿ. ಆದಷ್ಟು ಬೆಳಗಿನ ಜಾವ ಬರೋದಕ್ಕೆ ಟ್ರೈ ಮಾಡಿ. ಮಧ್ಯಾಹ್ನನೂ ಇರ್ತೀವಿ, ಆದ್ರೂ ಬೆಳಿಗ್ಗೆಯಿಂದ ಬಂದರೆ ನಿಮ್ಗೆ ನೀವು ಈ ಒಂದು ಗ್ಲೋಬಲ್ ಎಜುಕೇಷನ್ ಫೇರ್ನ ಸದುಪಯೋಗ ಪಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಬನ್ನಿ. ನಾಳೆ ನಮಗೆ ಭೇಟಿಯಾಗಿ ನಮ್ಮಿಂದ ಏನು ಮಾಡಲಿಕ್ಕಾಗುತ್ತೋ, ಎಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕಾಗುತ್ತೋ ಅದೆಲ್ಲವನ್ನು ನಾವು ನಾಳೆ ಒದಗಿಸಿಕೊಡ್ತೀವಿ. ಅಂದರೆ GM ಯೂನಿವರ್ಸಿಟಿ ನಾಳೆ ಯಾರು ಬೇಕಾದ್ರೂ ಬರ್ಬೋದು, ಅಕ್ಕಪಕ್ಕದ ಜಿಲ್ಲೆ ಯಾವ ವಿದ್ಯಾರ್ಥಿಗಳು ಬೇಕಾದ್ರೂ ಬಂದು ಮುಕ್ತವಾಗಿ ಮಾಹಿತಿ ತೆಗೆದುಕೊಳ್ಬೋದು ನಾಳೆ. ಹೌದು ಹೌದು. ದಾವಣಗೆರೆಯಲ್ಲಿ ಈಗ ಸಾಟರ್ಡೆ ಓಪನ್ ಮಾಡ್ತಿದ್ದೀರಿ ಅಂದ್ರೆ ಕರೆಕ್ಟ್. ಹುಡುಗರು ಎಲ್ಲಿ ಬಂದು ತಮ್ಮನ್ನ ರೀಚ್ ಆಗಬೇಕು ಅಂದ್ರೆ ಅವತ್ತಿನ ದಿವಸ ವಿದ್ಯಾರ್ಥಿಗಳು ಬಂದು ತಮ್ಮನ್ನ ಮೀಟ್ ಆದ್ರೆ ಅವತ್ತು ಅಪ್ಲಿಕೇಶನ್ ಹಾಕೋದಾಗಲಿ ಅಥವಾ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂಥದ್ದು ಎಲ್ಲಿ ಬರಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಸರ್ ನಾಳೆ 9 ಗಂಟೆಗೆ ನಮ್ಮದು ಆಫೀಸ್ ಇನಾಗ್ರೇಷನ್ ಇದೆ. ಇನ್ನು ಆಫೀಸ್ ಇನಾಗ್ರೇಷನ್ ಆದ ನಂತರ 10 ಗಂಟೆಗೆ GM ಯೂನಿವರ್ಸಿಟಿದ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಈ ಹೈಯರ್ ಎಜುಕೇಷನ್ ಫೇರ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಇನ್ನು ಯಾರೇ ಸೆಕೆಂಡ್ PUC ಮುಗ್ದಿರೋ ಸ್ಟೂಡೆಂಟ್ಸು, ಫೈನಲ್ ಇಯರಲ್ಲಿ ಡಿಗ್ರಿಲಿ ಇರೋ ಸ್ಟೂಡೆಂಟ್ಸ್ ಅಥವಾ ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿರೋ ಸ್ಟೂಡೆಂಟ್ಸು ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಇಟ್ ಈಸ್ ನಾಟ್ ನೆಸೆಸರಿ ದಟ್ ನೀವು ನಮ್ಮನ್ನು ಬಂದು ಮಾತಾಡಿದ ತಕ್ಷಣ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಅಂಥದ್ದೇನೂ ಇಲ್ಲ. ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅಂತಲೇ ಸ್ಕಾಲರ್ಶಿಪ್ಸ್ ಯಾವ ಥರ ಇದೆ, ಯಾವ್ಯಾವ ಪ್ರೋಗ್ರಾಮ್ಸಿಗೆ ಹೋಗ್ಬೋದು, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಇದ್ದರೆ ನಾಳೆ ದಯವಿಟ್ಟು ಬನ್ನಿ. ಆದಷ್ಟು ಬೆಳಗಿನ ಜಾವ ಬರೋದಕ್ಕೆ ಟ್ರೈ ಮಾಡಿ. ಮಧ್ಯಾಹ್ನನೂ ಇರ್ತೀವಿ, ಆದ್ರೂ ಬೆಳಿಗ್ಗೆಯಿಂದ ಬಂದರೆ ನಿಮ್ಗೆ ನೀವು ಈ ಒಂದು ಗ್ಲೋಬಲ್ ಎಜುಕೇಷನ್ ಫೇರ್ನ ಸದುಪಯೋಗ ಪಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಬನ್ನಿ. ನಾಳೆ ನಮಗೆ ಭೇಟಿಯಾಗಿ ನಮ್ಮಿಂದ ಏನು ಮಾಡಲಿಕ್ಕಾಗುತ್ತೋ, ಎಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕಾಗುತ್ತೋ ಅದೆಲ್ಲವನ್ನು ನಾವು ನಾಳೆ ಒದಗಿಸಿಕೊಡ್ತೀವಿ. ಅಂದರೆ GM ಯೂನಿವರ್ಸಿಟಿ ನಾಳೆ ಯಾರು ಬೇಕಾದ್ರೂ ಬರ್ಬೋದು, ಅಕ್ಕಪಕ್ಕದ ಜಿಲ್ಲೆ ಯಾವ ವಿದ್ಯಾರ್ಥಿಗಳು ಬೇಕಾದ್ರೂ ಬಂದು ಮುಕ್ತವಾಗಿ ಮಾಹಿತಿ ತೆಗೆದುಕೊಳ್ಬೋದು ನಾಳೆ. ಹೌದು ಹೌದು.